ಮಕ್ಕಳ ಬಗ್ಗೆ ಯಾರು ಯೋಚನೆ ಮಾಡಲ್ಲ. ತಮ್ಮ ಮಕ್ಕಳು ತಪ್ಪು ಮಾಡಿದ್ದಾರೆ 21-22 ವರ್ಷಕ್ಕೆ ಅಂದರೆ ಎಲ್ಲ ಏನು ಮಾಡ್ತಾರೆ ಪೇರೆಂಟ್ಸ್ ಅಂದರೆ, ಪೋಷಕರು ಅವರನ್ನು ಆ ಒಂದು ಮಗುವಿಂದ ಬೇರೆ ಮಾಡಿ ಒಂದು ಒಳ್ಳೆ ಮದುವೆ ಮಾಡಿಬಿಟ್ಟು ಅವರನ್ನು ಒಂದು ಒಳ್ಳೆ ಸೆಟ್ಲ್ ಮಾಡೋಣ, ಅಂದರೆ ಸೇವ್ ಮಾಡೋಣ ಅಂತ. ಅಂದರೆ ಚೌಕಟ್ಟಿನ ಒಳಗಿದ್ರೆ ಅಷ್ಟೇ ಆ ಮಗುಗೆ ವ್ಯಾಲ್ಯೂ ಸಿಗುತ್ತೆ ಇಲ್ಲಿ. ಸೊ ಚೌಕಟ್ಟಿನ ಆಚೆ ಆ ಮಗು ಹೊರಟೋದ್ರೆ ಆ ವ್ಯಾಲ್ಯೂನ ಸಮಾಜದವರು ಏನು ಕೊಡ್ತಾರೆ? ತಿಪ್ಪೆಗುಂಡಿಲಿ ನೋಡಬೇಕಾಗತ್ತೆ ಮಕ್ಕಳನ್ನ. ಸೊ ಅಂಥ ಮಕ್ಕಳನ್ನ ನೋಡಿದಾಗೆಲ್ಲ ನನಗೆ ಅನಿಸುತ್ತೆ, ಏನಿದು ಮಕ್ಕಳು, ಹುಟ್ಟೋ ಮಕ್ಕಳು ಖಂಡಿತ ತಪ್ಪು ಮಾಡಲ್ಲ ಸರ್. ತಪ್ಪು ಮಾಡೋದು ವಯಸ್ಸಿಗೆ ಬಂದ ಹುಡುಗ, ವಯಸ್ಸಿಗೆ ಬಂದ ಹುಡುಗಿ. ಸೊ ಈ ತಪ್ಪನ್ನು ಸರಿಪಡಿಸೋದು ಯಾರು? ಇದು ನಮ್ಮ ಸಮಾಜದ, ನಮ್ಮ ಎಲ್ಲರ ಜವಾಬ್ದಾರಿ. ಈ ಒಂದು ಚಲನಚಿತ್ರ ರಂಗದ ಮುಖಾಂತರವಾಗಿ ನಾನು ಒಳ್ಳೆ ವಿಷಯನ ಏನಾದರೂ ಹೇಳಬೇಕು ಅಂತೇಳಿ ಈ ಕಥೆನ ನಾನು ಮಾಡಿದೆ, ಚಿತ್ರಕಥೆ ಮಾಡಿದೆ. ಸೊ ಈ ನಿಟ್ಟಿನಲ್ಲಿ ಏನಾಗುತ್ತೆ ಅಂದರೆ, ಆ ಹೆಣ್ಣಿನ ಸ್ವಂತ ನಿರ್ಧಾರಗಳನ್ನು ಬೇರೆ ಹಿರಿಯರು ಪಡಿತಾ ಹೋಗ್ತಾರೆ. ಇಲ್ಲಿ ಚಿತ್ರಕಥೆಯಲ್ಲಿ ಬೇರೆಯವರ ನಿರ್ಧಾರಕ್ಕೆ ಅವಳು ಬಗ್ತಾ ಹೋಗ್ತಾಳೆ, ತನ್ನ ಪ್ರೀತಿಯನ್ನು ತ್ಯಾಗ ಮಾಡಿರ್ತಾಳೆ. ಸೊ ಅದನ್ನು ಪಡ್ಕೋಬೇಕು ಅನ್ನೋ ಉದ್ದೇಶ ಯಾವಾಗ ಬರುತ್ತೆ, ಆ ಒಂದು ಪ್ರಜ್ಞೆ ಯಾವಾಗ ಬರುತ್ತೆ ಅಂದರೆ, ಅವಳು ಪ್ರಬುದ್ಧಳಾದಾಗ ಮತ್ತೆ ಬದ್ಧತೆ ಕಡೆ ನೋಡ್ತಾಳೆ. ನನ್ನ ಬದ್ಧತೆ ಏನು, ನನ್ನ ಜವಾಬ್ದಾರಿ ಏನು ಅಂತ ತಿರುಗಿ ನೋಡ್ತಾಳೆ. ಸೊ ನಾನು ಇಲ್ಲಿ ತಪ್ಪು ಮಾಡಿದ್ದೀನಿ, ಇದನ್ನು ನಾನು ಸರಿಪಡಿಸ್ಕೋಬೇಕು ಅನ್ನೋ ಉದ್ದೇಶದಿಂದ ಅವಳು ಮತ್ತೆ ಆ ಮಗುನ ಹುಡುಕೊಂಡು ಹೊರಡ್ತಾಳೆ. ಚಲನಚಿತ್ರ ಪ್ರಾರಂಭದಲ್ಲೇ ಅವಳು ಆ ಮಗುನ ಹುಡುಕೊಂಡು ಹೊರಡೋದು. ಸೊ ಹೋಗುವ ದಾರಿಯಲ್ಲಿ, ತನ್ನ ಪ್ರಯಾಣದಲ್ಲಿ ಈ ಎಲ್ಲ ಮೆಲುಕುಗಳನ್ನು ಹಾಕ್ತಾ ಹೋಗ್ತಾಳೆ. ಪ್ರೀತಿ, ಪ್ರೇಮ, ಪ್ರಣಯ, ಎಲ್ಲಿಂದ ಬಂದೆ, ಏನಾದೆ ನಾನು, ನನ್ನಿಂದ ಈ ದೊಡ್ಡ ತಪ್ಪು ಯಾಕೆ ಆಯಿತು, ಅದೆಲ್ಲವನ್ನೂ ಪ್ರೇಕ್ಷಕರಿಗೆ ತಿಳಿಸ್ತಾ ಒಂದು ಪ್ರೀತಿ ಪ್ರೇಮದ ಪ್ರಯಾಣದ ಜೊತೆಗೆ ಇಂಥ ಒಂದು ಮಕ್ಕಳನ್ನು ಹುಟ್ಟಿಸಬೇಡಿ. ಸೊ ನಿಮಗೆ ಸಾಕಿ ಸಲುಹಿ ಅವಕ್ಕೆ ಒಂದು ದಾರಿಯನ್ನು ಕಾಣಿಸ್ತಕ್ಕಂಥ ಒಂದು ಶಕ್ತಿ ಇದ್ದರೆ ಮಾತ್ರ ಮಕ್ಕಳನ್ನು ನೀವು ಹುಟ್ಟಿಸಿ. ಇಲ್ಲದೆ ಹೋದರೆ ಖಂಡಿತವಾಗಿ ಮಕ್ಕಳನ್ನು ಹುಟ್ಟಿಸಬೇಡಿ ಅನ್ನೋ ಮೆಸೇಜನ್ನು ಕೊಡ್ತಕ್ಕಂಥ ಒಂದು ಸಿನಿಮಾ. ಸೊ ತಪ್ಪೇ ಮಾಡಬೇಡಿ, ತಪ್ಪು ಮಾಡುವುದೇ ಆದರೆ ತಪ್ಪಾಗಿ ಮಾಡಬೇಡಿ. ತಪ್ಪೇ ಮಾಡಬೇಡಿ, ತಪ್ಪು ಮಾಡಬೇಕೆಂದಿದ್ದರೆ ತಪ್ಪಾಗಿ ಮಾಡಬೇಡಿ. ತಪ್ಪು ಮಾಡಿದ ಮೇಲೆ ತಪ್ಪದೆ ತಪ್ಪಾಯಿತೆಂದು ತಪ್ಪನ್ನು ಒಪ್ಪಿಕೊಳ್ಳಿ. ಇದು ಕ್ಯಾಪ್ಷನ್. ನಾವು ಏನೇ ತಪ್ಪು ಮಾಡಿದ್ರೂ ನಮ್ಮ ಒಂದು ಬುದ್ಧಿ ಪ್ರಬುದ್ಧವಾದಾಗ ನಮ್ಮ ತಪ್ಪನ್ನು ತಿದ್ಕೋಬೇಕು. ಆವಾಗಲೇ ಸಮಾಜದಲ್ಲಿ ಒಂದು ಈ ಥರ ಮಕ್ಕಳಿಗೆ ಒಂದು ಒಳ್ಳೆಯ ಸ್ಥಾನ ಸಿಗಲಿಕ್ಕೆ ಸಾಧ್ಯವಾಗ್ತದೆ. ಆಮೇಲೆ ಈ ರೀತಿಯಾಗಿ ಹುಟ್ಟತಕ್ಕಂಥ ಮಕ್ಕಳಿಗೆ ಒಂದು ರಕ್ಷಣೆ ಬೇಕು ಸಮಾಜದಲ್ಲಿ. ನಮ್ಮ ತಪ್ಪನ್ನು ತಿದ್ಕೋಬೇಕು. ಆವಾಗಲೇ ಸಮಾಜದಲ್ಲಿ ಒಂದು ಈ ಥರ ಮಕ್ಕಳಿಗೆ ಒಂದು ಒಳ್ಳೆಯ ಸ್ಥಾನ ಸಿಗಲಿಕ್ಕೆ ಸಾಧ್ಯವಾಗ್ತದೆ. ಆಮೇಲೆ ಈ ರೀತಿಯಾಗಿ ಹುಟ್ಟತಕ್ಕಂಥ ಮಕ್ಕಳಿಗೆ ಒಂದು ರಕ್ಷಣೆ ಬೇಕು ಸಮಾಜದಿಂದ. ಅದನ್ನು ಈ ಒಂದು ಕತೆ ಮುಖಾಂತರ ನಾನು ಹೇಳೋಕ್ಕೆ ಇಷ್ಟಪಟ್ಟಿದ್ದೀನಿ. ಸೊ ನಿಮ್ಮೆಲ್ಲರ ಸಹಕಾರ ನಮಗೆ ಬೇಕು. ಈ ಚಿತ್ರವನ್ನು ನಮ್ಮ ವೀಕ್ಷಕರು ಬಂದು ಥಿಯೇಟ್ರಿಗೆ ಬಂದು ನೋಡಿ ಸಪೋರ್ಟ್ ಮಾಡಬೇಕು. ಈಗ ಚಲನಚಿತ್ರಗಳನ್ನ ಥಿಯೇಟ್ರಿಗೆ ಬಂದು ನೋಡೋದೇ ತುಂಬ ಕಷ್ಟ ಆಗಿದೆ. ಸೊ ಅದಕ್ಕೋಸ್ಕರ ಒಂದು ಸದಭಿರುಚಿಯ ಚಿತ್ರ ಬಿಡುಗಡೆ ಆದಾಗ ಒಂದು ಸ್ವಲ್ಪ ಸಣ್ಣ ಸಪೋರ್ಟ್ ಮಾಡಿ ಎಂದು ಈ ಥರ ಸಿನಿಮಾಗಳು ಬರಲಿಕ್ಕೆ ಅವಕಾಶ ಆಗುತ್ತೆ. ಇಲ್ಲದೆ ಹೋದರೆ ಈ ಥರ ಸಿನಿಮಾಗಳು ಹೊರಗೆ ಬರೋದಿಲ್ಲ. ಬರೀ ಕಮರ್ಷಿಯಲ್ಸ್ ಎಲಿಮೆಂಟ್ಸು, ಕಮರ್ಷಿಯಲ್ ಫಾರ್ಮುಲಾ ಇಟ್ಕೊಂಡು ಬರ್ತಕ್ಕಂಥ ಸಿನಿಮಾಗಳೇ ಆಗೋಗ್ಬಿಡುತ್ತೆ. ಈ ನಿಟ್ಟಿನಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಈಗ ಬಹಳಷ್ಟು ಬದಲಾವಣೆಗಳೇ ಆಗಿದೆ. ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದೆ. ಅದೊಂದು ಸಂತೋಷಕರ ವಿಚಾರ ಅಂತ ಈ ವೇದಿಕೆಯಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಹಾಗೆಯೇ ನಮ್ಮದು ಒಂದು ಸಿನಿಮಾನ ನೀವು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ನನ್ನ 2 ಮಾತನ್ನ ಮುಗಿಸ್ತೀನಿ. ನಮಸ್ಕಾರ ಬೆಣ್ಣೆ ನಗರಿಯ ಜನತೆ. ಮೀಡಿಯಾ. ಸೊ ನನ್ನ ಹೆಸರು ವಿಕ್ರಮ್ ಆರ್ಯ ಅಂತ. ಈ ಮುಂಚೆ ಒಂದು ತಲೆ ಬಾಚ್ಕೊಳ್ಳಿ ಪೌಡರ್ ಹಾಕ್ಕೊಳ್ಳಿ ಅಂತ ಒಂದು ಸಿನಿಮಾ ಮಾಡಿದ್ದೆ. ಸೊ ಇದು ನನ್ನ 2ನೇ ಸಿನಿಮಾ. ಸೊ ಅದ್ರ ಗ್ಯಾಪ್ ನಂತರ ಈ ಎಲ್ಲ ಒಂದು 4 ವರ್ಷದ ನಂತರ ಮತ್ತೆ ಈ ಸಿನಿಮಾನ ಕಂಪ್ಲೀಟ್ ಆಗಿದೆ. ಈಗ 15ನೇ ತಾರೀಕು ಜುಲೈಗೆ ಇದನ್ನು ರಿಲೀಸ್ ಡೇಟ್ ಅನೌನ್ಸ್ಮೆಂಟ್ ಮಾಡಿದ್ದೀವಿ. ಯು ಸರ್ಟಿಫಿಕೇಟ್ ಈ ಸಿನಿಮಾ ಬಂದಿದೆ. ಅಂದರೆ ಇದರ ಸ್ಕ್ರೀನ್ ಪ್ಲೇ, ಕತೆ ಮತ್ತು ಇದರಲ್ಲಿ ಇರುವಂಥ ಅಂಶವನ್ನು ನೋಡಿ ಸೆನ್ಸಾರ್ ಬೋರ್ಡ್ನವರೇ ಅತಿಯಾಗಿ ಖುಷಿಯಿಂದ, ಅಂದರೆ ಇಷ್ಟು ವರ್ಷದಲ್ಲಿ ಒಂದು ಒಳ್ಳೆಯ ಸಬ್ಜೆಕ್ಟ್ನ ನೀವು ತೆಗಿತಾ ಇದ್ದೀರಿ,
ಮತ್ತು ಇದು ಬಹಳ ಜನರಿಗೆ ಅಂದರೆ ಒಂದು ಸಮಾಜದಲ್ಲಿ ಒಂದು ಅಂತ ನಾನು ಹೇಳೋಕ್ಕೆ ಇಷ್ಟಪಟ್ಟಿದ್ದೀನಿ. ಸೊ ನಿಮ್ಮೆಲ್ಲರ ಸಹಕಾರ ನಮಗೆ ಬೇಕು. ಈ ಚಿತ್ರವನ್ನು ನಮ್ಮ ವೀಕ್ಷಕರು ಬಂದು ಥಿಯೇಟ್ರಿಗೆ ಬಂದು ನೋಡಿ ಸಪೋರ್ಟ್ ಮಾಡಬೇಕು. ಈಗ ಚಲನಚಿತ್ರಗಳನ್ನ ಥಿಯೇಟ್ರಿಗೆ ಬಂದು ನೋಡೋದೇ ತುಂಬ ಕಷ್ಟ ಆಗಿದೆ. ಸೊ ಅದಕ್ಕೋಸ್ಕರ ಒಂದು ಸದಭಿರುಚಿಯ ಚಿತ್ರ ಬಿಡುಗಡೆ ಆದಾಗ ಒಂದು ಸ್ವಲ್ಪ ಸಣ್ಣ ಸಪೋರ್ಟ್ ಮಾಡಿ ಎಂದು ಈ ಥರ ಸಿನಿಮಾಗಳು ಬರಲಿಕ್ಕೆ ಅವಕಾಶ ಆಗುತ್ತೆ. ಇಲ್ಲದೆ ಹೋದರೆ ಈ ಥರ ಸಿನಿಮಾಗಳು ಹೊರಗೆ ಬರೋದಿಲ್ಲ. ಬರೀ ಕಮರ್ಷಿಯಲ್ಸ್ ಎಲಿಮೆಂಟ್ಸು, ಕಮರ್ಷಿಯಲ್ ಫಾರ್ಮುಲಾ ಇಟ್ಕೊಂಡು ಬರ್ತಕ್ಕಂಥ ಸಿನಿಮಾಗಳೇ ಆಗೋಗ್ಬಿಡುತ್ತೆ. ಈ ನಿಟ್ಟಿನಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಈಗ ಬಹಳಷ್ಟು ಬದಲಾವಣೆಗಳೇ ಆಗಿದೆ. ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದೆ. ಅದೊಂದು ಸಂತೋಷಕರ ವಿಚಾರ ಅಂತ ಈ ವೇದಿಕೆಯಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಹಾಗೆಯೇ ನಮ್ಮದು ಒಂದು ಸಿನಿಮಾನ ನೀವು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ನನ್ನ 2 ಮಾತನ್ನ ಮುಗಿಸ್ತೀನಿ. ನಮಸ್ಕಾರ ಬೆಣ್ಣೆ ನಗರಿಯ ಜನತೆ. ಮೀಡಿಯಾ ಸೊ ನನ್ನ ಹೆಸರು ವಿಕ್ರಮ್ ಆರ್ಯ ಅಂತ. ಈ ಮುಂಚೆ ಒಂದು ತಲೆ ಬಾಚ್ಕೊಳ್ಳಿ ಪೌಡರ್ ಹಾಕ್ಕೊಳ್ಳಿ ಅಂತ ಒಂದು ಸಿನಿಮಾ ಮಾಡಿದ್ದೆ. ಸೊ ಇದು ನನ್ನ 2ನೇ ಸಿನಿಮಾ. ಸೊ ಅದ್ರ ಗ್ಯಾಪ್ ನಂತರ ಈ ಎಲ್ಲ ಒಂದು 4 ವರ್ಷದ ನಂತರ ಮತ್ತೆ ಈ ಸಿನಿಮಾನ ಕಂಪ್ಲೀಟ್ ಆಗಿದೆ. ಈಗ 15ನೇ ತಾರೀಕು ಜುಲೈಗೆ ಇದನ್ನು ರಿಲೀಸ್ ಡೇಟ್ ಅನೌನ್ಸ್ಮೆಂಟ್ ಮಾಡಿದ್ದೀವಿ. ಯು ಸರ್ಟಿಫಿಕೇಟ್ ಈ ಸಿನಿಮಾ ಬಂದಿದೆ. ಅಂದರೆ ಇದರ ಸ್ಕ್ರೀನ್ ಪ್ಲೇ, ಕತೆ ಮತ್ತು ಇದರಲ್ಲಿ ಇರುವಂಥ ಅಂಶವನ್ನು ನೋಡಿ ಸೆನ್ಸಾರ್ ಬೋರ್ಡ್ನವರೇ ಅತಿಯಾಗಿ ಖುಷಿಯಿಂದ, ಅಂದರೆ ಒಂದು ಇಷ್ಟು ವರ್ಷದಲ್ಲಿ ಒಂದು ಒಳ್ಳೆಯ ಸಬ್ಜೆಕ್ಟ್ನ ನೀವು ತೆಗಿತಾ ಇದ್ದೀರಿ. ಮತ್ತು ಇದು ಬಹಳ ಜನರಿಗೆ, ಅಂದರೆ ಒಂದು ಸಮಾಜದಲ್ಲಿ ಒಂದು 5% ಜನರಿಗೆ ಈ ಥರದ ಪ್ರೀತಿ ಪ್ರೇಮಗಳು ಮನಸ್ಸಲ್ಲಿ ಮೂಡಿರುತ್ತೆ ಬಾಲ್ಯದಲ್ಲಿ, ಚೈಲ್ಡ್ಹುಡ್ ಲವ್ ಸ್ಟೋರಿ. ಸೊ ಬಾಲ್ಯದಲ್ಲಿ ಆಗಿರುವಂಥ ಪ್ರೀತಿನ ನಾವು ಯೌವನದಲ್ಲಿ ಮರೆತು ಬಿಡ್ತೀವಿ. ಯೌವನದಲ್ಲಿ ಆಗುವ ಪ್ರೀತಿನ ವೃದ್ಧಾಪ್ಯದಲ್ಲಿ ಮರಿತೀವಿ. ಇದು ಹೀಗೆ ಬಾಲ್ಯ, ಯೌವನ, ವೃದ್ಧಾಪ್ಯ 3 ಕ್ಯಾಟಗರಿಯಲ್ಲಿ ಇದು ಮೂವ್ ಆಗ್ತಾ ಹೋಗ್ತದೆ ಸ್ಟೋರಿ. ಸೊ ಬಾಲ್ಯದಲ್ಲಿ ಆಗಿರುವಂಥ ಪ್ರೀತಿನ ನಾವು ಯೌವನದಲ್ಲಿ ಮರೆತು ಬಿಡ್ತೀವಿ. ಯೌವನದಲ್ಲಿ ಆಗುವ ಪ್ರೀತಿನ ವೃದ್ಧಾಪ್ಯದಲ್ಲಿ ಮರಿತೀವಿ. ಇದು ಹೀಗೆ ಬಾಲ್ಯ, ಯೌವನ, ವೃದ್ಧಾಪ್ಯ 3 ಕ್ಯಾಟಗರಿಯಲ್ಲಿ ಇದು ಮೂವ್ ಆಗ್ತಾ ಹೋಗ್ತದೆ. ಅಂದರೆ ನಾವು ಸಣ್ಣವ್ರು ಇರ್ತೀವಿ, ಮತ್ತು ಹೆಂಗಲ್ಲಿ ಬರ್ತೀವಿ, ಮತ್ತೆ ಮುದುಕರಾಗ್ತೀವಿ. ಆಮೇಲೆ ಮುದುಕರಾದ ಮೇಲೆ ನಮ್ಮ ಮಕ್ಕಳನ್ನು ನಾವು ಹೇಗೆ ಹೆಸರು ಕೊಡಬೇಕು, ಹೆಸರಿಲ್ಲದೆ ಹುಟ್ಟಿರುವಂಥ ಮಕ್ಕಳಿಗೆ ಸಮಾಜ ಯಾವ ದೃಷ್ಟಿಕೋನದಲ್ಲಿ ಹೋಗುತ್ತೆ ಅನ್ನೋದನ್ನು ನಮ್ಮ ಡೈರೆಕ್ಟರ್ ಸರ್ ಅವರು, ಮಿಥುನ್ ಚಂದ್ರಶೇಖರ್ ಅವರು ತುಂಬ ಅದ್ಭುತವಾಗಿ ಇದನ್ನು ರಿವರ್ಸ್ ಸ್ಕ್ರೀನ್ ಪ್ಲೇಯಲ್ಲಿ ತೆಗೆದಿದ್ದಾರೆ. ಈಗ ನೀವು KGF ನೋಡಿದರೆ ಕೂತ್ಕೊಂಡು ಕತೆ ಹೇಳ್ತಿರ್ತಾರೆ, ನಿಮಗೆ ರಿವರ್ಸಲ್ಲಿ ಹೋಗ್ತಾ ಇರುತ್ತೆ, ಸೀನ್ ವೈಸು ಚೇಂಜ್ ಆಗ್ತಾ ಇರುತ್ತೆ. ಸೊ ನಾವು KGF ಲೆವೆಲಲ್ಲಿ ಇಲ್ಲ, ಆದರೆ ಕತೆನ ಅದೇ ರೀತಿಯಲ್ಲಿ ರಿವರ್ಸ್ ಸ್ಕ್ರೀನ್ ಪ್ಲೇಯಲ್ಲಿ ಹೋಗ್ತಾ ಇರುತ್ತೆ. ಅಂದರೆ ಯಾವ ಟೈಮಲ್ಲಿ ಏನು ನಡೀತು, ಮತ್ತೆ ಯಾಕೆ ಹಿಂಗಾಯಿತು, ಮತ್ತೆ ಏನು ನಡೀತು, ಮತ್ತೆ ಯಾಕೆ ಹಿಂಗಾಯಿತು, ಈ ಥರದಲ್ಲಿ ಕತೆ ಸಾಗ್ತಾ ಹೋಗುತ್ತೆ. ಒಂದು ಸಮಾಜಕ್ಕೆ ಅದ್ಭುತವಾದ ಸಂದೇಶ ಕೊಡುವಂಥ ಚಿತ್ರ. ಮತ್ತು ಈ ಚಿತ್ರದ ಮೇನ್ ಜೀವಾಳ ಅಂದರೆ ಕತೆ, ಸಂಗೀತ, ಆಮೇಲೆ ಸಾಹಿತ್ಯ. ಯಾಕಂದರೆ ಇಲ್ಲಿ ಕಲಾವಿದರು ನಾವು ಮಾಡಿಲ್ಲ ಅಂದರೆ ಇನ್ನೊಬ್ಬರು ಮಾಡ್ತಾಯಿದ್ರೇನೋ. ಸೊ ಅದು ಒಬ್ಬರಿಲ್ಲ ಒಬ್ಬರು ಆ ಜಾಗವನ್ನು ತುಂಬ್ತಾರೆ. ಆದರೆ ಟೆಕ್ನಿಷಿಯನ್ಸ್ ವೈಸ್ ವಿಚಾರ ಮಾಡಿದಾಗ ಅದನ್ನು ಯಾರು ಮಾಡಬೇಕು ಅವರೇ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಈ ಕೂಸು ಇವ್ರ ಹೊಟ್ಟೆಯಲ್ಲಿ ಹುಟ್ಟಿದ್ದು. ಅಂದರೆ ಈ ಕತೆ, ಇದರ ನಿರ್ದೇಶನ ಹೀಗೆ ಬರಬೇಕು, ಈ ಸೀನ್ಗಳು ಇದೇ ರೀತಿ ಬರಬೇಕು, ನೀವು ಇಷ್ಟೇ ಆಳಬೇಕು, ಇಷ್ಟೇ ನಗಬೇಕು, ಇದು ಇದೇ ರೀತಿ ಬರಬೇಕು ಅನ್ನುವಂಥ ಒಂದು ಪರಿಕಲ್ಪನೆ ಇಟ್ಕೊಂಡು ತುಂಬ ಅದ್ಭುತವಾಗಿ ಈ ಒಂದು ಎಳೆನ ತುಂಬ ಸುಂದರವಾಗಿ ತೋರಿಸಿದ್ದಾರೆ. ಮತ್ತು ಇದರ ಲೊಕೇಶನ್ ಬಂದುಬಿಟ್ಟು ಹೊಸನಗರ, ಸಕಲೇಶ್ಪುರ, ಹೊಸಳ್ಳಿ ಬೆಟ್ಟ, ಚಿಕ್ಕಮಗಳೂರು, ಮಡಿಕೇರಿ, ಆಮೇಲೆ ಮೈಸೂರು, ಬೆಂಗಳೂರು, ಈ ಥರ 51 ದಿವಸ ನಾವು ಈ ಸಿನಿಮಾನ ಶೂಟ್ ಮಾಡಿದ್ದೀವಿ. ಇದರಲ್ಲಿ ಪ್ರತಿಯೊಂದು ಒಂದು ಸಮಾಧಾನ ಕೊಡುವಂಥ ಚಿತ್ರ. ಬರೀ ನಾವು ಫೈಟ್ ನೋಡಿ ಬಂದೀವಿ, ಡುಯೆಟ್ ಸಾಂಗ್ ನೋಡಿ ಬಂದೀವಿ ಅನ್ನೋ ಥರ ಇಲ್ಲ. ನೋಡಿ ಆದಮೇಲೆ ಎಲ್ಲೋ ಒಂದು ಕಡೆಗೆ ತಾಯಿನ ನೆನೆಸುತ್ತೆ ಈ ಸಿನಿಮಾನ. ನಮಗೆ ಯಾರು ಜನ್ಮ ಕೊಟ್ಟರು ಅದನ್ನು ಫೀಲ್ ಮಾಡಿಸುತ್ತೆ. ಆಮೇಲೆ ತಾಯಿಗೆ ಯಾರಿಗೂ ಹೋಲಿಕೆ ಮಾಡೋಕ್ಕಾಗಲ್ಲ ಜಗತ್ತಲ್ಲಿ. ಏನಕ್ಕಂದರೆ ಎಲ್ಲ ನೋವನ್ನು ಅನುಭವಿಸಿ ಒಂದು ಮಗುವಿಗೆ ಜನ್ಮ ಕೊಡ್ತಾಳೆ. ಅದಕ್ಕಿಂತ ಇನ್ನೊಂದು ಕಷ್ಟ ಯಾವುದೂ ಇಲ್ಲ. ಸೊ ತಾಯಿ ಮೇಲೆ ಒಂದು ಅದ್ಭುತವಾದ ಸಾಂಗನ್ನು ಬರೆದಿದ್ದಾರೆ, ಮಾತೃದೇವೋ ಭವ ಅಂತ. 8 ಸಾಂಗ್ ಇದೆ ಈ ಸಿನಿಮಾದಲ್ಲಿ. 8 ಸಾಂಗು ಒಬ್ಬರೇ ಸಾಹಿತ್ಯ ಬರೆದಿದ್ದಾರೆ. ಶರಣ್ ಕುಮಾರ್ ಗಜೇಂದ್ರಗಡ ಅಂತ ಅವರೇ ಇವರು. ಸೊ ಈಗ ಲೇಟೆಸ್ಟಾಗಿ ಅನಿತಾ ಓ ಅನಿತಾ ಅಂತ ಒಂದು ಸಾಂಗ್ ಬಂತು. ಸೊ ಅದು ಕೂಡ ಇವರೇ ಬರೆದಿದ್ದು. ಸೊ ನಮ್ಮ ಸಿನಿಮಾದ್ದು ಮಾತೃದೇವ ಭವ ಸಾಂಗ್ ನೋಡಿ ಪ್ರೇಮ್ ಅವರು ಇವರಿಗೆ ಚಾನ್ಸ್ ಕೊಟ್ಟಿದ್ದು ಅದರಲ್ಲಿ.
ಅಂದರೆ ಇದ್ರ ಪ್ರಮೋಷನ್ಗೆ ಹೋದಾಗ. ಸೊ ಇಷ್ಟು ಚೆನ್ನಾಗಿ ಬರೆದಿದೆಯಪ್ಪ, ಇದರಲ್ಲಿ ಒಂದು ನನಗೊಂದು ಬರ್ಕೊಡು ಅಂದಿದ ಮೇಲೆ ಈ ಅನಿತಾ ಹುಟ್ಕೊಳ್ತಾ ಆಮೇಲೆ. ಸೊ ಈಗ ಸುಮಾರು ಜನರಿಗೆ ಅವರು ಹಾಡುಗಳು ಬರೀತಾ ಇದ್ದಾರೆ. ಸಾಹಿತ್ಯ ಎಕ್ಸ್ಟ್ರಾಡಿನರಿ ಇದೆ ಇದರಲ್ಲಿ. ಸಂಗೀತ ಅದಕ್ಕಿಂತ ಅದ್ಭುತವಾಗಿದೆ. ಯಾಕಂದರೆ ನನಗೆ ತಿಳಿದಂಗೆ ಈ ಸಿನಿಮಾ ಯಾವ ರೀತಿ ಇಷ್ಟ ಆಗುತ್ತೆ ಗೊತ್ತಿಲ್ಲ. ಅದು ಕೊಟ್ಟಿರೋ ದುಡ್ಡಿಗೆ ಮೋಸ ಮಾಡಲ್ಲ. ತೆಗೆದಿರೋ ಟಿಕೆಟಿಗೆ ವ್ಯಕ್ತಿ ಸಮಾಧಾನವಾಗಿ ಹೊರಗಡೆ ಬರ್ತಾನೆ ಮತ್ತು ಒಂದು ಹ್ಯಾಪಿನೆಸ್ಸಿಂದ ಹೇಳ್ತಾನೆ. ಚೆನ್ನಾಗಿದೆ ಚಿತ್ರ. ಇದು ಚಿತ್ರದ ಜರ್ನಿ ನಮ್ಮದು. ಒಳ್ಳೆಯ ಚಿತ್ರ. ಎಲ್ಲರಲ್ಲೂ ಒಂದು ಮನವಿ ಏನಂದರೆ, ಸಿನಿಮಾಗಳು ಬರ್ತಾನೆ ಇರುತ್ತೆ, ಆದರೆ ಒಂದು ಒಳ್ಳೆಯ ಕಂಟೆಂಟು ಎಲ್ಲೋ ಒಂದು ಕಡೆಗೆ ಸಮಾಜಕ್ಕೆ ಒಂದು ವಿಷಯನ ಹೇಳಕ್ಕೆ ಹೊರಟಿರುವಂಥ ಚಿತ್ರ. ಬರೀ ನಾವು ಫೈಟ್ ಮಾಡಿದ್ದೀವಿ, ನಮ್ಮಲ್ಲಿ ಎಲ್ಲ ಇದೆ ಈ ಸಿನಿಮಾದಲ್ಲಿ. ಕಮರ್ಷಿಯಲ್ಲೂ ಇದೆ, ಕಾಮಿಡಿನೂ ಇದೆ. ಪ್ರತಿಯೊಂದು ಅಂಶ ಜನರಿಗೆ ಮುಟ್ಟೋ ರೀತಿ ಆಗಬೇಕಂತಲೇ ಪ್ರತಿಯೊಂದು ಅಂಶನೂ ಇದರಲ್ಲಿ ಇಟ್ಬಿಟ್ಟೆ ಮಾಡಿದ್ದಿದೆ. ಸೊ ಹಾಗಾಗಿ ತಮ್ಮೆಲ್ಲರ ಸಹಕಾರ, ಆಶೀರ್ವಾದ, ನಿಮ್ಮ ಒಂದು ಎರಡೇ ಲೈನ್ ಆದ್ರೂ ನಮಗೋಸ್ಕರ ಅದು ದೊಡ್ಡ ಒಂದು ಹಿಸ್ಟ್ರಿ ಆಗುತ್ತೆ ಅಂತ ಇವತ್ತು ನಾವು ದಾವಣಗೆರೆಯಲ್ಲಿ ಬಂದಿದ್ದೀವಿ. ಸೊ ಖಂಡಿತವಾಗ್ಲೂ ತಾವು ಮಾಡ್ತೀರಂತ ಒಂದು ಭರವಸೆ ಇದೆ. ನಮಸ್ಕಾರ. ಎಲ್ಲರಿಗೂ ನಮಸ್ತೆ. ದಾವಣಗೆರೆಗೆ ಬಂದಿರುವಂಥ ಎಲ್ಲ ಮೀಡಿಯಾ ಹಾಗೂ ಪತ್ರಕರ್ತರಿಗೂ ನಮಸ್ತೆ. ನನ್ನ ಹೆಸರು ಮೇಘನಾರಾಮ್ ಅಂತ. ಇದು ನನ್ನ 4ನೇ ಚಿತ್ರ ರಿಲೀಸ್ ಆಗ್ತಿರೋದು, ಪದ್ಮಾವತಿ. ತುಂಬ ಖುಷಿ ಆಗ್ತಿದೆ ಇವತ್ತು ಇಲ್ಲಿ ನಿಮ್ಮ ಜೊತೆ. ಇದು ನನ್ನ ಫಸ್ಟ್ ಟೈಮ್ ನಾನು ದಾವಣಗೆರೆಗೆ ಬಂದು ಈ ಥರ ಒಂದು ಒಳ್ಳೆ ಪ್ರೆಸ್ ಮೀಟಲ್ಲಿ ಕೂತ್ಕೊಂಡು ಮಾತಾಡ್ತಾರೆ. ತುಂಬ ಖುಷಿ ಆಗ್ತದೆ. ನಾನು ಇಡೀ ತಂಡಕ್ಕೆ ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಚೆನ್ನಾಗಿದೆ ಸಿನಿಮಾ. ಆ್ಯಂಡ್ ನನಗೆ ಅವಕಾಶ ಮಾಡಿಕೊಟ್ಟಿದ್ದು ಡೈರೆಕ್ಟ್ರು ಮಿಥುನ್ ಚಂದ್ರಶೇಖರ್ ಸರ್. ಆಡಿಷನಲ್ಲಿ ಸೆಲೆಕ್ಟ್ ಆಗಿ ಅದಾದಮೇಲೆ ವರ್ಕ್ಶಾಪ್ ಮಾಡಿಕೊಂಡು ನಾವು ಶೂಟಿಂಗಿಗೆ ಹೋಗಿದ್ದು. ಸೊ ಅದ್ರ ಜೊತೆಗೆ ಪ್ರೊಡ್ಯೂಸರ್ ಆದ ವಿಕ್ರಮ್ ಆರ್ಯನ್ ಹಾಗೂ ದಾಮೋದರ್ ಸರ್, ಇವ್ರಿಗೂ ಥ್ಯಾಂಕ್ಸ್ ಹೇಳಬೇಕಾಗತ್ತೆ. ಆ್ಯಂಡ್ ಈ ಕಥೆಯಲ್ಲಿ ನಾನು ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀನಿ ಅಂತ ನನಗೆ ಇವಾಗ ಅವ್ರು ಮಾಡಿದ್ದು ಅವ್ರಿಗೆ ಚೆನ್ನಾಗಿರುತ್ತೆ. ಬಟ್ ನನಗಿನ್ನೂ ಚೆನ್ನಾಗಿ ಮಾಡಬೇಕು ಅನ್ನೋ ಫೀಲ್ ಅಂದರೆ ಒಂದು ಆರ್ಟಿಸ್ಟು ನಾವು ಯಾವತ್ತೂ ಒಂದು ಆ್ಯಕ್ಟ್ ಮಾಡಿಬಿಟ್ಟು ಚೆನ್ನಾಗಿ ಮಾಡಿದ್ವಿ ಅನ್ನೋದಕ್ಕಿಂತ ನಾವು ಇನ್ನೂ ಕಲಿಬೇಕು, ಇನ್ನೂ ಮಾಡಬೇಕು ಅಂದಾಗಲೇ ಅವರು ಒಂದು ದೊಡ್ಡ ಮಟ್ಟಕ್ಕೆ ಹೋಗೋದಕ್ಕೆ ಸಾಧ್ಯ. ಸೊ ಹಾಗೆ ನನಗೆ ಸಿನಿಮಾ ನೋಡಿದಾಗ ಇನ್ನೂ ಚೆನ್ನಾಗಿ ಮಾಡಬೇಕಾಗಿತ್ತು ಅಂತ ಡೈರೆಕ್ಟ್ರಿಗೆ ಹೇಳ್ತಿದ್ದೆ. ಬಟ್ ಡೈರೆಕ್ಟ್ರು ಇಲ್ಲಮ್ಮ ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳ್ತಿದ್ರು. ಆ್ಯಂಡ್ ತುಂಬ ಜನನ ಆಡಿಷನ್ ಮಾಡಿದರು. ಅವ್ರು ಹೇಳಿದ್ದು ನಾನು ಹೇಳ್ತಾ ಇದ್ದೀನಿ, ಆಡಿಷನ್ ಮಾಡಿದ್ರಂತೆ. ಸೊ ಅದರಲ್ಲಿ ನನ್ನನ್ನು ಸೆಲೆಕ್ಟ್ ಮಾಡಿದ್ದು ಏನಕ್ಕೆ ಅಂತ ಕೇಳಿದಾಗ ಅವ್ರು ಹೇಳಿದ್ರು, ನಿಮ್ಮಲ್ಲಿ ಆ ಒಂದು ಕಾನ್ಫಿಡೆಂಟ್ ಇದೆ. ನಾವು ಏನು ಅಂದರೆ ಆ ಕ್ಯಾರೆಕ್ಟ್ರನ್ನ ಅವರು ಕ್ರಿಯೇಟ್ ಮಾಡ್ಕೊಂಡಿದ್ರಲ್ಲ, ಒಂದು ಇಮ್ಯಾಜಿನೇಷನ್. ಪದ್ಮಾವತಿ ಅನ್ನೋ ಒಂದು ಕ್ಯಾರೆಕ್ಟ್ರನ್ನ ನನ್ನ ಚಿತ್ರದ ನಾಯಕಿ ಇದೇ ಥರ ಆ್ಯಕ್ಟ್ ಮಾಡಬೇಕು, ನಾನು ಹೇಳಿಕೊಟ್ಟಂಗೆ ನನ್ನ ಒಂದು ಇಮ್ಯಾಜಿನೇಷನಲ್ಲೇ ನಾನು ತೊಗೊಂಡು ಬರಬೇಕು ಅಂತ ಇದ್ದಿದ್ದ ಮೈಂಡ್ಸೆಟ್ನ ನಾನೇನೋ ಮಾಡಿದೆ ಅಂತ ಹೇಳ್ತಿದ್ರು. ಆ್ಯಂಡ್ ಇದರಲ್ಲಿ ನಾನು ಏನೇ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದೀನೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಬಟ್ ಕ್ರೆಡಿಟ್ ಗೋಸ್ ಟು ನಮ್ಮ ಡೈರೆಕ್ಟ್ರಿಗೆ ಅಂತಲೇ ಹೇಳಬೇಕು. ಯಾಕಂದರೆ ಅವರೇ ನನಗೆ ಒಂದು ಅಡೋ ಸೀನ್ ಆಗಿರ್ಬೋದು, ನಗಾಡೋ ಸೀನ್, ಏನೇ ಸೀನ್ಸ್ ಬಂದ್ರೂ ಅವರ ಒಂದು ಗೈಡೆನ್ಸಲ್ಲೇ ನಾನು ಆ್ಯಕ್ಟ್ ಮಾಡೋಕ್ಕೆ ನನಗೆ ಹೆಲ್ಪ್ ಆಗ್ತಿತ್ತು. ಬಿಕಾಸ್ 3 ಶೇಡ್ಸ್ ಬರುತ್ತೆ. ನನ್ನ ಕ್ಯಾರೆಕ್ಟ್ರಿಗಿಂತನೂ ಒಂದು ದೊಡ್ಡ ಕ್ಯಾರೆಕ್ಟ್ರು ಅಂತ ಹೇಳಿ ನನಗೆ ಆ ಎಕ್ಸ್ಪೀರಿಯನ್ಸೇ ಇರಲ್ಲ. ಆ ಥರ ಒಂದು ಕ್ಯಾರೆಕ್ಟ್ರನ್ನ ಇದರಲ್ಲಿ ಪ್ಲೇ ಮಾಡಿದ್ದೀನಿ. ಸೊ ಅದು ತುಂಬ ಚಾಲೆಂಜಿಂಗ್ ಆಗಿತ್ತು. ನನಗೆ ಗೊತ್ತಾಗ್ತಿರ್ಲಿಲ್ಲ ನಾನು ಹೇಗೆ ಮಾಡ್ತಿದ್ದೀನಿ ಅಂತ. ಬಟ್ ಯಾಕಂದರೆ ಅಷ್ಟು ಫೀಲ್ ಮಾಡೋಕ್ಕೆ ಒಂದೊಂದು ಸಲ ಕಷ್ಟ ಆಗ್ತಿತ್ತು. ಬಿಕಾಸ್ ಅದ್ರ ಫೀಲಿಂಗ್ಸೇ ಗೊತ್ತಿರಲ್ಲ. ಆ್ಯಂಡ್ ನಾವು ಹತ್ರದಿಂದನೂ ನೋಡಿರಲ್ಲ ಆ ಥರ ಒಂದು ಕಾನ್ಸೆಪ್ಟ್ನ. ಇದೊಂಥರ ಡಿಫ್ರೆಂಟ್, ವಿಚಿತ್ರವಾದ, ವಿಭಿನ್ನವಾಗಿರುವಂಥ ಒಂದು ಸಬ್ಜೆಕ್ಟ್ ಆಗಿರೋದ್ರಿಂದ ಸೊ ನನಗೆ ಆ ಟೈಮಲ್ಲೆಲ್ಲ ನಮ್ಮ ಡೈರೆಕ್ಟ್ರು ಮತ್ತು ಹೀರೋ ಸರ್ ಆಗಿರ್ಬೋದು, ಇಡೀ ಚಿತ್ರತಂಡ ತುಂಬ ಹೆಲ್ಪ್ ಮಾಡ್ತಿತ್ತು. ಆ್ಯಂಡ್ ರಿಯಾಕ್ಷನ್ಸ್ ಆಗಿರ್ಬೋದು, ಆ್ಯಂಡ್ ನನಗೆ ತುಂಬ ಈಸಿಯಾಗಿ ಆ್ಯಕ್ಟ್ ಮಾಡಿಸ್ತಿದ್ರು ಡೈರೆಕ್ಟ್ರು. ಆ್ಯಂಡ್ ಏನೇ ನಾನು ಆ್ಯಕ್ಟಿಂಗಲ್ಲಿ ಗುಡ್ ಆ್ಯಂಡ್ ಪಾಸಿಟಿವ್ ಆರ್ ನೆಗೆಟಿವ್ ಏನೇ ಕ್ರೆಡಿಟ್ ಗೋಸ್ ಟು ಡೈರೆಕ್ಟ್ರು. ಯಾಕಂದರೆ ನಾನು ಅಷ್ಟು ಚೆನ್ನಾಗಿ ತಿದ್ದಿ ನಾನು ಅಷ್ಟು ಚೆನ್ನಾಗಿ ಅಳ್ತೀನಿ ಅಂತ ನನಗೆ ಗೊತ್ತಾಗಿದೆ ಪದ್ಮಾವತಿಲಿ. ಅಷ್ಟು ಒಂದು ಏನಂದರೆ ಇಡೀ ಚಿತ್ರ ಎಲ್ಲರಿಗೂ ಒಂದೊಂದು ಥರ ಅನಿಸುತ್ತೆ. ಅಂದರೆ ಅವ್ರವ್ರ ವ್ಯಕ್ತಿತ್ವದಲ್ಲಿ, ಅವ್ರವ್ರು ನೋಡೋ ದೃಷ್ಟಿಕೋನದಲ್ಲಿ ಎಲ್ಲ ಕೈನೂ ಒಂದೇ ಥರ ಇಲ್ಲ. ಅಂದರೆ ಅವರ ಎಕ್ಸ್ಪೆಕ್ಟೇಷನ್ಸ್ ಎಲ್ಲರದು ಒಂದೊಂದು ಥರ ಇರುತ್ತೆ. ಬಟ್ ಒಂದೇ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಒಂದು ಮುದ್ದಾದ ಒಂದು ಕ್ಯೂಟ್ ಹುಡುಗಿ ಅಂದರೆ ಒಂದು ಹೆಣ್ಣು ಮಗುನ ಅಷ್ಟು ಇನೋಸೆನ್ಸ್ ಆಗಿ ತುಂಬ ಕ್ಯೂಟಾಗಿ ಆ ಒಂದು ಸ್ಕ್ರೀನ್ ಮೇಲೆ, ಅಂದರೆ ಆ ಇನೋಸೆನ್ಸ್ ಅಂದರೆ ಆ್ಯಕ್ಟ್ ಮಾಡೋರು ಇವಾಗ ನೋಡಿ, ಒಂದು ಹೀರೋಯಿನ್ ಆಗಿರ್ಬೋದು, ಹೀರೋ ಆಗಿರ್ಬೋದು, ಆ್ಯಕ್ಟ್ ಮಾಡ್ತಿದ್ದೀವಿ ಅಂದರೆ ನಾವು ಸ್ಕ್ರೀನ್ ಮೇಲೆ ಹೇಗೆ ಕಾಣ್ತಿದ್ದೀವಿ ಅಂತ ಆ್ಯಕ್ಟ್ ಮಾಡ್ತಾರೆ ಹೊರತು
ಆ್ಯಕ್ಟಿಂಗ್ ಅಂದರೆ ಮೀನ್ಸ್ ವಾಟ್ ಎವರ್ ಇಟ್ ಈಸ್ ಹೆಂಗಾದರೂ ಕಾಣಲಿ ನಾವು ಅದ್ರ ಒಳಗಡೆ ಇನ್ವಾಲ್ವ್ಮೆಂಟ್ ಆಗೋದು ತುಂಬ ಕಷ್ಟ ಇದೆ. ಬಟ್ ಪದ್ಮಾವತಿ ಚಿತ್ರದಲ್ಲಿ ಆ ಒಂದು ಇನೋಸೆನ್ಸ್ನ ನನ್ನ ಮೂಲಕ ಚಿತ್ರದಲ್ಲಿ ತೋರಿಸಿದ್ದಾರೆ. ಅದೊಂಥರ ಖುಷಿ ಅನಿಸುತ್ತೆ. ಆ್ಯಂಡ್ ಸಿನಿಮಾ ನೋಡ್ತಿರುವಾಗ ಏನೋ ಪಾಪ ಅನ್ನೋ ಫೀಲ್ ಆಗುತ್ತೆ. ಆ ಥರ ಒಂದು ಫೀಲು ಡೈರೆಕ್ಟ್ರು ಸರ್ ಮಾಡಿಸಿದ್ದಾರೆ. ಸೊ ಕ್ರೆಡಿಟ್ ಗೋಸ್ ಟು ಡೈರೆಕ್ಟ್ರಿಗೆ. ಆ್ಯಂಡ್ ಅದೇ ಸಿನಿಮಾ ಇವಾಗ ಎಷ್ಟೇ ಸಿನಿಮಾಗಳು ಮಾಡ್ಕೊಂಡು ಬಂದರೂ ನಾವು ಒಂದು ಸತಿ ಸಿನಿಮಾ ನೋಡಿದಾಗ ಇನ್ನೂ ಏನಾದರೂ ಮಾಡ್ಬೋದಾಗಿತ್ತು ಅನ್ನೋ ಫೀಲ್ ಎಲ್ಲ ಆರ್ಟಿಸ್ಟಲ್ಲೂ ಇರುತ್ತೆ. ಸೊ ಎಲ್ಲ ಡೈರೆಕ್ಷನಲ್ಲಾಗಿರ್ಬೋದು, ಎಲ್ಲದರಲ್ಲೂ. ಇವಾಗ ನೀವು ಮೀಡಿಯಾದಲ್ಲೂ ಅಷ್ಟೇ, ಈ ಒಂದು ವರ್ಡ್ ಬರೆದ್ಬಿಟ್ಟು ನೆಕ್ಸ್ಟ್ ಇನ್ನೊಂದು ವರ್ಡ್ ಬರೆದಿದೆ ಸಖತ್ತಾಗಿರ್ತಿತ್ತು. ಲೈಕ್ ಲೈಫ್ ಅನ್ನೋದೇ ಹಂಗೆ, ಲರ್ನಿಂಗ್ ಬೇಸ್, ಯಾವತ್ತೂ ಮುಗಿಯಲ್ಲ, ಅದು ಕಲಿತಾನೇ ಇರ್ತೀವಿ. ಸೊ ಇದೊಂಥರ ಒಳ್ಳೆ ಎಕ್ಸ್ಪೀರಿಯನ್ಸ್ ನನಗೆ. ಆ್ಯಂಡ್ ಇಷ್ಟು ದೊಡ್ಡ ಮಟ್ಟದಲ್ಲಿ ಪ್ರಮೋಷನ್ಸು ಕೂಡ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ಆ ಕ್ರೆಡಿಟ್ ಗೋಸ್ ಟು ನಿರ್ಮಾಪಕರಾದ ವಿಕ್ರಮ್ ಆರ್ಯನ್ ಹಾಗೂ ದಾಮೋದರ್ ಸರ್ಗೆ ಹೋಗಬೇಕು. ಇಷ್ಟು ಸಿನಿಮಾಗಳು ರಿಲೀಸ್ ಆಗಿದೆ, ನನ್ನ 3 ಸಿನಿಮಾ ರಿಲೀಸ್ ಆಗಿದೆ. ಬಟ್ ನಾನು ಅದನ್ನೇ ಹೇಳ್ತಿದ್ದೆ, ಮಾರ್ಚಲ್ಲಿ ಒಂದು ಸಿನಿಮಾ ರಿಲೀಸ್ ಆಯಿತು ನಂದು, ಲೀಸಾ ಅಂತ. ಅದು ಸೂಪರ್ ಡೂಪರ್ ಹಿಟ್ ಆಯಿತು ಸಾಂಗ್, ಅಮ್ಮ ಸಾಂಗು ಟ್ರೆಂಡಿಂಗಲ್ಲಿದೆ. ಎಲ್ಲರೂ ಕೇಳಿರ್ತೀರ ಅಮ್ಮ ಅನುರಾಧ ಭಟ್ ಅವ್ರು ಆಡಿರೋ ಅಂಥದ್ದು. ಬಟ್ ಅಷ್ಟು ರೀಚ್ ಆಗಿಲ್ಲ, ಯಾರಿಗೂ ಗೊತ್ತಿಲ್ಲ ಆ ಸಿನಿಮಾದೇ ಸಾಂಗ್ ಅಂತ. ಬಟ್ ಪದ್ಮಾವತಿ ಆಗ ಮಾಡ್ತಿಲ್ಲ ಪಾಪ, ಅವರೆಲ್ಲ ಕಡೆನೂ ಪ್ರಮೋಷನ್ಸ್ ಮಾಡ್ತಿದ್ದಾರೆ ಚೆನ್ನಾಗೆ. ನನಗೆ ನನ್ನ ಒಂದು ಕೆರಿಯರಲ್ಲಿ ಒಂದು ಒಳ್ಳೆಯ ಸಿನಿಮಾ ಅಂತಲೇ ಹೇಳ್ಬೋದು ಪದ್ಮಾವತಿ. ಬಿಕಾಸ್ ಈ ಟೈಟಲ್ ನಮ್ಮ ಎಲ್ಲರಿಗೂ ಗೊತ್ತಿರೋ ಹಂಗೆ ಸ್ಯಾಂಡಲ್ವುಡ್ ರಮ್ಯಾ ಮ್ಯಾಮ್ ಗೆದ್ದಿದ್ದು. ಸೊ ಪದ್ಮಾವತಿ ಊರಿಗೊಬ್ಳೆ ಪದ್ಮಾವತಿ ಅಂತ. ಸೊ ಅದಾದಮೇಲೆ ನನಗೆ ಆ ಟೈಟಲ್ ನನಗೆ ಸಿಕ್ಕಿದೆ ಅನ್ನೋದಕ್ಕಿಂತ ಆ ಒಂದು ಚಿತ್ರದಲ್ಲಿ ನಾನು ನಾಯಕಿಯಾಗಿ ಒಂದು ಪದ್ಮಾವತಿ ಅನ್ನೋ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಿದ್ದೀನಲ್ಲ, ಐ ಆಮ್ ವೆರಿ ವೆರಿ ಹ್ಯಾಪಿ ದ್ಯಾಟ್. ಆ್ಯಂಡ್ ಗೊತ್ತಿಲ್ಲ, ಆ್ಯಂಡ್ ಹ್ಯಾಪಿ ಫೀಲ್ ಅಂತೂ ಇದೆ. ಆ್ಯಂಡ್ ಒಂಥರ ಮಿಕ್ಸ್ಡ್ ಫೀಲಿಂಗ್ಸ್. ಇವಾಗ ವಿಕ್ರಮ್ ಅವ್ರು ಹೇಳ್ದಂಗೆ, ಸೊ ಸಿನಿಮಾ ನಾವು ಹೇಳೋಕ್ಕಾಗಲ್ಲ, ಸಕ್ಸಸ್ನ ನಾವು ಯಾರೂ ನೋಡೋಕ್ಕಾಗಲ್ಲ, ಅದೊಂಥರ ಗಾಡ್ ಗಿಫ್ಟ್. ಯಾವತ್ತು ಯಾರು ಸಕ್ಸಸ್ ಆಗ್ತಾರೆ ಅಂತ. ಸೊ ಹಾಗಾಗಿ ಕೆಲಸ ಮಾಡಬೇಕು ಅನ್ನೋದು ನನ್ನ ಮೈಂಡ್ಸೆಟ್ಟು. ಒಳ್ಳೆ ಡೈರೆಕ್ಟರ್ ಆಗ್ತಾರೋ, ಒಳ್ಳೆ ಪ್ರೊಡ್ಯೂಸರ್ ಒಳ್ಳೆ ಡೈರೆಕ್ಷನ್ನಲ್ಲಿ ನಾನು ಸಿನಿಮಾ ಮಾಡಬೇಕು, ಒಳ್ಳೆ ಒಂದು ಸಿನಿಮಾದಲ್ಲಿ ಕೆಲಸ ಮಾಡಬೇಕು ಅಂತ ಹೊರಟಿರುವಂಥ ನಾನು. ಸೊ ನಿಮ್ಮೆಲ್ಲರ ಸಪೋರ್ಟ್, ನಿಮ್ಮೆಲ್ಲರ ಆಶೀರ್ವಾದ ಪದ್ಮಾವತಿ ಸಿನಿಮಾಗೆ ಹಾಗೆ ನನ್ನ ಮೇಲೆ ಸಿಗಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಸಮಾಜದಲ್ಲಿ ತುಂಬ ನಡೀತಾ ಇದೆ ಸರ್ ಇದು. ಹಾಂ, ನೀವು ನೋಡಿರ್ಬೋದು, ನಡೆದ ಘಟನೆ ಅಂತಲ್ಲ, ಕಾಲ್ಪನಿಕ ಅಂತಲ್ಲ, ರಿಯಾಲಿಟಿ ಆಫ್ ಲೈಫ್ ಇವತ್ತಿನ ವಸ್ತು ಪರಿಸ್ಥಿತಿ ಆಗಿದೆ. ಹಾಂ, ಸಮಾಜದ ಘಟನೆಗಳನ್ನೇ ಇಟ್ಕೊಂಡಿರೋದು ನಾನು. ಹೌದು ಹೌದು ಹೌದು. ಇದು ಒಂದು 150ರಿಂದ 200 ಸುದೀಪ್ ಅವ್ರದ್ದು ಬರುತ್ತೆ. ಸೊ ಮಧ್ಯದಲ್ಲಿ ಒಂದು 2 ವೀಕ್ಸ್ ಗ್ಯಾಪ್ ಇತ್ತು ಅಂದರೆ ಅಟ್ಲೀಸ್ಟ್ ನಾವು 1 ವಾರ ನಿಂತ್ಕೊಂಡ್ರು ನಮಗೋಸ್ಕರ ದೊಡ್ಡ ಮಾತದು. ಅಂದರೆ ಈ ಇರೋ ಕಾಂಪಿಟೇಷನ್ನು ಇದೆಲ್ಲ ನೋಡಿದರೆ ಹೊಸಬರಿಗೆ ಜಾಸ್ತಿ ಇದು ಸಿಗುತ್ತೆ ಅನ್ನೋದು ನನಗೆ ಅನಿಸಲ್ಲ. ಆದರೆ ಒಂದು ಭರವಸೆ ಏನಂದರೆ ಜಯಣ್ಣ ಭೋಗೇಂದ್ರ ಅವರು ಮೊದಲಿನ ಸಿನಿಮಾ ಕೂಡ ಅವರೇ ಮಾಡಿಕೊಟ್ರು. ಸೊ ಬರೀ ಇದ್ರ ಟ್ರೈಲರ್ ನೋಡಿ ಅವರು ನೀನು ಏನೂ ಖರ್ಚು ಮಾಡಬೇಡ, ನಾನು ಮಾಡ್ತೀನಿ ಹೋಗು ಅಂತ ಹೇಳಿದ್ರು ಅವ್ರು ನನಗೆ. ಅಂದರೆ ಈ ಸಿನಿಮಾ ಅವರು ಕೆಲವು ಇದನ್ನು ತೋರಿಸಿದೆ ಅವ್ರಿಗೆ ನಾನು. ಅದು ನೋಡಿದ ತಕ್ಷಣ ಎರಡೇನೂ ಹೇಳಿಲ್ಲ ಅವರು, ನೀನು 15ನೇ ತಾರೀಕಿಗೆ ಮಾಡಿಬಿಡಪ್ಪ ಅಂತ. 15ನೇ ತಾರೀಕಿಗೆ ರಿಲೀಸ್ ಮಾಡ್ಕೊ, ನೀನು ಡೇಟ್ ಅನೌನ್ಸ್ಮೆಂಟ್ ಮಾಡಿಬಿಡು. ಹಾಗಾಗಿ ಪ್ರಚಾರದ ಮೊದಲನೇ ದಿವಸನೇ ನಾವು ಡೇಟ್ ಅನೌನ್ಸ್ಮೆಂಟ್ ಮಾಡಿದ್ವಿ. ಅಂದರೆ ಚೇಂಜಸ್ ಬೇಡ ಅಂತ. ಈ ಸಿನಿಮಾಗೆ 2 ನಿರ್ಮಾಪಕರು, ದಾಮೋದರ್ ಪಾರಗೆ ಅಂತ ಹೇಳ್ಬಿಟ್ಟು, ಆಮೇಲೆ ಟ್ಯೂಷನ್ ವಿಚಾರದಲ್ಲಿ ಅವರು ಕೂಡ ಅಲ್ಲಿ ಬ್ಯುಸಿ ಇದ್ದಾರೆ. ಇಲ್ಲಾಂದರೆ ಅವರು ಇವತ್ತು ಪ್ರೆಸೆಂಟ್ ಆಗ್ತಾಯಿದ್ರು. ಸೊ ಈ ಕಾರ್ಯಕ್ರಮದಲ್ಲೇ ಬ್ಯುಸಿ ಇರೋದ್ರಿಂದ ಇಲ್ಲಿ ಬಂದಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಇದರಲ್ಲಿ ಎಲ್ಲರೂ ಹೊಸಬರೇ ಇದ್ದೀವಿ, ಎಲ್ಲರೂ ಹೊಸ ಕಲಾವಿದರೆ. ಸದ್ಯಕ್ಕಂತೂ ಇವರಂತೂ 3-4 ಸಿನಿಮಾನಾದರೂ ಮಾಡಿದ್ದಾರೆ. ನಾವು 2 ಸಿನಿಮಾ ಇದೆ, 2ನೇ ಸಿನಿಮಾ ನಮ್ಮದು. ಇವರು ಸಾಹಿತಿಗಳು ಗಜೇಂದ್ರಗಡ ಅಂತ. ಈಗ ಅನಿತಾ ಅಂತ ಒಂದು ಸಾಂಗ್ ಬಂತಲ್ಲ, ಅದು ಇವರೇ ಬರೆದಿತ್ತು. ಸೊ ಒಂದು ಅದ್ಭುತವಾದ ಕೇಳಿದ 10 ನಿಮಿಷದಲ್ಲಿ 2 ಮಿನಿಟ್ನೆಸ್ ನಿಮಗೆ ಸಾಂಗ್ ಬರೆದು ಕೊಟ್ಟು ಬಿಡ್ತಾರೆ. ನಿಮಗೆ ಈ ಥರ ಬೇಕು ಅಂದರೆ ಮುಗಿದೋಯ್ತು, ಬಂತು ಲೈನ್ ಅಂತ ಅರ್ಥ ಆಗೋದು. ಸೊ ಒಂದು ಒಳ್ಳೆಯ ಟ್ಯಾಲೆಂಟ್ ಇರುವಂಥ ವ್ಯಕ್ತಿ ಬಂದು ನಿರಾಶೆ ಆಗಿ ಊರಿಗೆ ಹೋಗಿದ್ದರು ಇವರು. ಸೊ ಅವರಿಗೆ ಭರವಸೆ ಇದ್ದಿಲ್ಲ ಚಿತ್ರರಂಗದ ಮೇಲೆ. ಅಂದರೆ ಏನಾಗುತ್ತೆ, ನೀವು ಕರೀತೀರಾ, ಮತ್ತು ಅಪಮಾನ ಮಾಡ್ತೀರಾ, ಮತ್ತು ಕಳಿಸ್ಕೊಡ್ತೀರಾ, ಅವಕಾಶನೂ ಸಿಗಲ್ಲ, ಇರೋದು ಕಿತ್ಕೊಳ್ತೀರಿ, ಮತ್ತು ಹೆಸರು ಕೊಡಲ್ಲ. ಈ ಥರ ನಡೆದಿದೆ ಅವ್ರ ಲೈಫಲ್ಲಿ. ಸೊ ಅದನ್ನೆಲ್ಲ ನೋಡಿದ ಮೇಲೆ ಈ ವ್ಯಕ್ತಿ ಬರೆದಿದ್ದು ಯಾವುದೋ ಒಂದು ಹಾಡು ಕೇಳಿದ್ದೆ ನಾನು. ಇವ್ರ ಮನೆಗೆ ಹೋಗಿ ಇವ್ರ ತಂದೆ ತಾಯಿ ಮುಂದೆ 2 ದಿನ ಕೂತ್ಕೊಂಡು ರಿಕ್ವೆಸ್ಟ್ ಮಾಡಿ, ಇಲ್ಲ ನೀವು ಎನಿ ಕಂಡೀಷನ್ ನಿಮ್ಮ ಮಗನಿಗೆ ನನ್ನ ಜೊತೆ ಕಳಿಸ್ಕೊಡಿ. ಅಂದರೆ ನೀವು ಬರೀ ಬರ್ಸೋದು ಬೇಡ, ನನ್ನ ಜೊತೆ ಕಳಿಸ್ಕೊಡಿ.
ಒಂದು ವರ್ಷ 6 ತಿಂಗಳ ನನ್ನ ಜೊತೆಯಲ್ಲೇ ಇರಲಿ, ಅವನು ನಮ್ಮ ಜರ್ನಿ ಜೊತೆ ತಿರುಗಲಿ. ಸೊ ಅವ್ನು ತಿಳಿದಿದ್ದವನು ಬರೀಲಿ. ಅವನಲ್ಲಿ ಇರೋ ಇದನ್ನು ನಾಶಪಡಿಸೋದು ಬೇಡ, ಮತ್ತು ಅದು ಮುಚ್ಚಿಡೋದು ಬೇಡ. ಯಾಕಂದರೆ ಟ್ಯಾಲೆಂಟ್ನ ಯಾರೂ ಮುಚ್ಚೋಕ್ಕಾಗಲ್ಲ. ನಂದು ನೀವು ಕಸ್ಕೊಳ್ಳಲ್ಲ, ನಿಮ್ಮದು ನಾನು ತೊಗೊಳ್ಳಲ್ಲ. ಅದು ನಿಮ್ಮಲ್ಲಿರೋದು ನಿಮ್ಮದೇ, ನನ್ನಲ್ಲಿರೋದು ನನ್ನದೇ. ಸೊ ಹೇಳಿದಾಗ ನಮ್ಮ ಮಾತಿಗೆ ಬೆಲೆ ಕೊಟ್ಟು ಅವ್ರ ತಂದೆ ತಾಯಿ ಕಳಿಸ್ಕೊಟ್ರು. ಸೊ 8 ಸಾಂಗು, ಒಂದು ತಪ್ಪು ಮಾಡಬೇಡ ಅನ್ನುವಂಥ ಒಂದು ಅದ್ಭುತವಾದ ಒಂದು ಸಾಂಗ್ ಇದೆ, ಇನ್ನೂ ಅದು ಬಿಟ್ಟಿಲ್ಲ ನಾವು. ಮಾತೃದೇವೋಭವ ಅನ್ನುವಂಥದ್ದು ಸಾಂಗು. ಪ್ರತಿಯೊಂದು ಸಾಂಗಲ್ಲಿನೂ ಅದ್ಭುತವಾದ ಸಾಹಿತ್ಯ. ಅಂದರೆ ಆ ಸಿಚುವೇಶನ್ಗೆ ಏನು ಬೇಕು, ಈಗ ಬರುತ್ತೆ ಎಷ್ಟೋ ಸಾಂಗ್ಗಳು ನಾವು ನೋಡ್ತೀವಿ. ಆ ಪಲ್ಲವಿ ಅರ್ಥ ಆದರೆ ಚರಣ ಅರ್ಥ ಆಗಲ್ಲ, ಚರಣ ಅರ್ಥ ಆದರೆ ಪಲ್ಲವಿ ಅರ್ಥ ಆಗಲ್ಲ. ಹೀಗೆ ನೋಡಿ ಹೀಗೆ ಮಿಕ್ಸ್ ಆಗೋಷ್ಟರಲ್ಲಿ ಸಾಂಗ್ ಹೊರಟೋಗಿರುತ್ತೆ ಆಗಲೇ. ಅಂದರೆ ಆ ರಿದಮ್ ಹಂಗಿರುತ್ತೆ. ಇವತ್ತು ಆ ಸ್ಪೀಡ್ ಬೇಕು ಅನ್ನುವಂಥದ್ದು ಕಲ್ಪನೆ ಇದೆ ಜನರ ಮೈಂಡಲ್ಲಿ. ಆದರೆ ನಮ್ಮ ಸಿನಿಮಾದಲ್ಲಿ ಬರೆದಿರೋ ಸಾಂಗು ಪ್ರತಿ ಶಬ್ದನೂ ಅರ್ಥಪೂರ್ಣವಾಗಿ ಮನಸ್ಸಿಗೆ ಟಚ್ ಮಾಡುತ್ತೆ. ಅದು ಅಂದರೆ ನಮಗೆ ಎಲ್ಲೋ ಹೋಲಿಕೆ ಮಾಡ್ತಾ ಹೋಗುತ್ತೆ, ಎಲ್ಲೋ ನನಗೆ ಬೇಕಿದ್ದ ಶಬ್ದ ಇದು ಅನ್ನೋ ಥರ ಮಾತಾಡಿ. ಎಲ್ಲಿದ್ರೆ ನಾನು ಪುಟ್ಟರಾಜ ಗವಾಯಿಗಳ ಆಸ್ಪತ್ರೆಯಲ್ಲಿ ಸಂಗೀತ ಅಭ್ಯಾಸ ಮಾಡ್ತೀನಿ. ಅಲ್ಲೇ ಸೇವೆ ಮಾಡಿ, ಅಂದರೆ ನಮ್ಮ 3 ಕಡೆ ಎಲ್ಲ ನಾವು ಕೀರ್ತನೆ ಪುರಾಣ ಎಲ್ಲ ಮಾಡ್ಕೊಂಡು ಜೀವನ ಮಾಡೋಣ. ಸುಮಾರು ಅಂದರೆ ಸಿನಿಮಾ ರಂಗ ನೋಡಿ ಅವಕಾಶ ಸಿಗ್ತದೆ. ಕಡೆ ಎಲ್ಲ ಸಾಂಗ್ನು ಬರೆಯೋಕ್ಕೆ ಅವಕಾಶ ಸಿಕ್ಕಿದೆ ದೊಡ್ಡದು. ಈಗ ಯಾಕಂದರೆ ಈಗ ಒಂದೊಂದು 2 ಸಾಲಿಗೆ ಒಬ್ಬೊಬ್ಬರನ್ನ ಚೇಂಜ್ ಮಾಡ್ತಾರೆ. ಈಗ ಹಂಗೈತಿ, ಈಗ ಜನ್ರೇಷನ್ ಎಲ್ಲ ಭಾಳ ಫಾಸ್ಟ್ ಆಗೈತಿ. ನಾನಂದ್ರೆ ನನಗಿನ್ನ ಜನ ಬರೆಯೋರು ತುಂಬ ಜನ ಅದಾರೆ, ಆದರೆ ಎಲ್ಲೆಲ್ಲೂ ರೋಡ್ನಾಗ ಅದಾರೆ ಇನ್ನೂ ಅವರು. ಆ ಥರ ವ್ಯಕ್ತಿಗಳು ಸಾಲೊಳಗೆ ನಾನು ಇದ್ದಾಗ ನನಗೊಂದು ಅವಕಾಶ ಸಿಕ್ಕಾಗ ಒಂದು 8 ಹಾಡನ್ನು ನನಗೆ ಬರೆಯೋಕ್ಕೆ ಸಿಕ್ಕೈತೆ ಅಂದ್ರೆ ಅದು ಪುಟ್ಟರಾಜರ ಆಶೀರ್ವಾದ, ನನ್ನ ತಂದೆ ತಾಯಿ ಆಶೀರ್ವಾದ, ಇವ್ರು ತೋರಿಸಿದ ಪ್ರೀತಿ ಗೌರವ, ಅದು ಭಾಳ ಮುಖ್ಯ. ಬೇಡ ಬೇರೆ ದಾರಿನ ಕಲ್ಪಿಸ್ಕೊಡ್ತದೆ. ಅಂದರೆ ಪ್ರೇಮ್ ಸರ್ ಆಫೀಸ್ ಹತ್ತಿರ ಹೋಗಿ ಒಂದು 3-4 ವರ್ಷ ನಾನು ನಿಲ್ತಿದ್ದೆ. ಅವಾಗೆಲ್ಲ ಹೋಗೋದು ಬರೋದು ಮಾಡ್ತಿದ್ದೆ ಬೆಂಗಳೂರಿಗೆ. ಆಗಿರಲಿಲ್ಲ ನನಗೆ, ಅದು ಸಿಕ್ಕಿರಲಿಲ್ಲ. ಸರ್ ತುಂಬ ಬ್ಯುಸಿ ಇರ್ತಿದ್ರು, ಸಿಕ್ಕಿರಲಿಲ್ಲ. ಈ ಸಾಂಗ್ ಆದಮೇಲೆ ಪದ್ಮಾವತಿ ಮೂವಿಲಿ ಇದು ಅಮ್ಮ ಸಾಂಗ್, ಮಾತೃದೇವ ಸಾಂಗ್ನ ಕೇಳ್ಸಕ್ಕೆ ಹೋಗ್ತೀವಿ ನಾವು ಅವ್ರಿಗೆ, ಸರ್ಗೆ. ಇವ್ರು ಹೇಳ್ತಾರೆ, ಇಲ್ಲ ಪ್ರೇಮಣ್ಣನ ಹತ್ರ ಹೋಗ್ತಾ ಇದೀವಿ ಅಂದ ತಕ್ಷಣ ಖುಷಿ ಆಗ್ಬಿಡುತ್ತೆ. ಪ್ರೇಮ್ ಸರ್ ಅಂತಂದ್ರೆ ಏನೋ ಒಂದು ಅವಕಾಶ ಸಿಗ್ಬೋದು, ದೊಡ್ಡ ಮೂವಿ ಮಾಡ್ತಿರ್ತಾರೆ, ಎಲ್ಲ ಸಿಕ್ಕರೆ ಯಾಕೆ ಸಿಗಬಾರ್ದು ಅಂದ್ಕೊಂಡು ಹೋದೆ. ಅಲ್ಲಿ ಸಾಂಗ್ ಕೇಳಿದ್ರು, ನನಗೆ ಕೇಳಬೇಕು ಅಂತ ಆಸೆ, ಬಟ್ ಕೇಳೋಕೆ ಧೈರ್ಯ ಇಲ್ಲ. ಯಾರು ಬರ್ದಿರೋದು ಅಂದ್ರೆ ನಾ ಇವನೇ ವಿದ್ಯಾ ಹುಡುಗ ಬರ್ದಿರೋದು ಪರಿಚಯ ಮಾಡ್ಬಿಟ್ಟು, ಲೇ ಬಾಳ ಇಲ್ಲಿ ಮಗ ಅಂಥೇಳಿ ಕರ್ಕೊಂಡು ಹೋಗಿ ಅಲ್ಲೇ ಸೆಟ್ಟಲ್ಲೇ ಶೂಟಿಂಗ್ ನಡೀತಾ ತೇಕಲ್ವೇ ಕರ್ಕೊಂಡು ಹೋಗ್ಬಿಟ್ಟು ಅವ್ರು ಕೂಡಿಸಿ, ಒಂದು ಸಾಂಗ್ ಇದೆ ಬರೀತೇನೋ, ಒಂದು ಟ್ಯೂನ್ ಇದೆ ತೊಗೊಳ್ಳೋ ಅಂತೇಳಿ ಒಂದು ಟ್ಯೂನ್ ಕೊಟ್ಟು ಹೇಳಿದ್ರು ಲಾ 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 ಅಂತ ಹಿಂಗೆ ಹೇಳಿ ಅದು ಬರೆಯೋ ಅಂತ ಅಲ್ಲೇ ಕೂಡಿಸಿ ಹೇಳಿ ಹೋದ್ರು. ಒಂದು 4 ಲೈನ್ ಬರೆದೆ. ಅವ್ರು ಶೂಟಿಂಗ್ ಮಾಡ್ಕೊಂಡು ಬರೋಕ್ಕೆ ಹೋದ್ರು. ಇವರು ನನ್ನ ಕರ್ಕೊಂಡು ಹೋದಾಗ ಅದೇ ಶೂಟಿಂಗ್ ಸ್ಪಾಟಲ್ಲೇ 4 ಲೈನ್ ಬರೆದೆ. ಅವ್ರಿಗೆ ಏನೋ ಒಂದು ಅನ್ನಿಸ್ತು, ಮಾಡ್ತಾನೆ ಇವರು ಏನೋ ಮಾಡಿ ಬರಿಬೋದು ಏನೋ ಅಂತ. ಮತ್ತು ಅಲ್ವಾ ಇಲ್ವಾ ಅಂತ ಕರೆಸಿ ಕೊನೆಗೆ ಅವ್ರ ಆಫೀಸಿಗೆ ಕರೆಸಿ ಒಂದಷ್ಟು ದಿವಸ ಅದನ್ನು ಕೂಡಿಸಿ, ಸಾಹಿತ್ಯ ಅಂದರೆ ಹೆಂಗೆ ಬರೀಬೇಕು, ಪದಗಳನ್ನು ಹೆಂಗೆ ಜೋಡಣೆ ಮಾಡಬೇಕು, ಒಂದು ಕತೆ ಇರಬೇಕು, ಒಂದು ಕಂಟೆಂಟ್ ಇರಬೇಕು, ಸುಮ್ಮನೆ ಬರೆಯೋದಲ್ಲ ಸಾಹಿತ್ಯ ಅಂದರೆ ಈ ಥರ ಬರೆಯೋ ಅಂತ ಕಲಿಸ್ಕೊಟ್ರು. ಸಾಹಿತ್ಯ ಬರೆಯೋದನ್ನು ಕಲ್ತ್ಕೊಂಡೆ ನಾನು. ಯಾಕೆ ಪ್ರೇಮನ ಹತ್ರ ಹೋದ್ಮೇಲೆ ಸಾಹಿತ್ಯ ಅಂದರೆ ಯಾವ ಥರ ಬರೀಬೇಕು, ಏನು ಜನ ಯಾವ ಥರ ಬರೆದ್ರೆ ತಗೋತಾರೆ ಅನ್ನೋದನ್ನು ಪುಟ್ಟರಾಜ ಗವಾಯಿಗಳ ಆಶೀರ್ವಾದ, ನನ್ನ ತಂದೆಯವರ ಆಶೀರ್ವಾದ, ಅದನ್ನು ನೋಡಿ ಬರೀಬೇಕು, ಹಾಡಬೇಕು, ಕಲಾವಿದ ಆಗಬೇಕು ಅಂತ ಹಂಬಲ ಇಟ್ಕೊಂಡು ಬೆಂಗಳೂರಿಗೆಲ್ಲ ಬಂದು ಸುಮಾರು ವರ್ಷ ಅಲ್ಲಿ ತಿರುಗಿ ಯಾರ್ಯಾರಿಗೋ ಕೇಳಿ ಅದಾದಮೇಲೆ ಗೊತ್ತಾಯ್ತು ಇಲ್ಲಿ ಸಿಗಲ್ಲ. ಯಾಕೆ ಎಲ್ಲ ದೊಡ್ಡವರೇ ಏನೋ ಆಗದೆ ಇರಬೇಕಾದ್ರೆ ನಮ್ಮಂಥವ್ರು ಎಲ್ಲ ಯಾವ ಲೆಕ್ಕ, ಯಾರು ಕೊಡ್ಬೇಕು ನಮಗೆ ಅವಕಾಶ ಇಲ್ಲ ಅಂಥೇಳಿ ವಾಪಸ್ ಬೇಡ, ಸಿನಿಮಾ ರಂಗ ನಮ್ದಲ್ಲ, ಇದು ನಮಗಲ್ಲ ಅಂಥೇಳಿ ವಾಪಸ್ ನಮ್ಮೂರಿಗೆ ಬಂದಮೇಲೆ ಇವರು ವಿಕ್ರಮಣ್ಣ ಮತ್ತು ದಾಮೋದರಣ್ಣ ಬರ್ತಾರೆ. ಪದ್ಮಾವತಿ ಅಂತ ಮೂವಿ ಮಾಡಬೇಕು ಅಂಥೇಳಿ ಬಂದು ನಮ್ಮ ತಂದೆಯವ್ರಿಗೆ ಹೇಳ್ತಾರೆ, ಇಲ್ಲ ನಿಮ್ಮ ಮಗನದು ಒಂದು ಸಾಂಗ್ ಕೇಳಿದ್ದೀವಿ ನಾವು, ಅದು ಪುಟ್ಟರಾಜವ್ರು ಹಾಡೋದು. ಪುಟ್ಟರಾಜ ಗವಾಯಿಗಳ ಮೇಲೆ ಒಂದು ಸಾಂಗ್ ಮಾಡಿರ್ತೀನಿ, CD ಮಾಡಿರ್ತೀನಿ ನಾನು ಅವಾಗ, ಅದು ಗುರುಗಳ ಮೇಲೆ ಅಂತ ಭಕ್ತಿಲೇ ಮಾಡಿರ್ತೀನಿ. ಅದು ಊರಲ್ಲಿ ಕೇಳಿರ್ತಾರೆ. ಕೇಳಿದಾಗ ನಮ್ಮ ತಂದೆಯವರು ಬ್ಯಾಡ್ರಿ, ನಮಗೆಲ್ಲ ಇದು ಸೆಟ್ ಆಗೋದಿಲ್ಲ, ಯಾಕಂದ್ರೆ ನಾವು ಸಿನಿಮಾ ರಂಗದ ಎಲ್ಲ ಅಲ್ಲೇ ನೋಡ್ಕೊಂಡ್ಬಿಟ್ಟಿವಿ, ಎಲ್ಲ ದೊಡ್ಡವ್ರು ಇರ್ತಾರೆ, ಅಂಥವ್ರಿಗೆ ಆಗಲ್ಲ ಅಂದ್ರೆ ನಮ್ಮಂಥವ್ರದ್ದು ಯಾವ ಲೆಕ್ಕ, ಆರಾಮಾಗಿ ಇಲ್ಲೇ ಅದ ನಾವು ಪುರಾಣ ಪ್ರವಚನ ಮಾಡ್ಕೊಂಡು ಅಷ್ಟೇ ನಮ್ಗೆ ಎಷ್ಟು ಬರುತ್ತೆ ಅಷ್ಟೇ ಜೀವನ ಮಾಡ್ತೀವಿ ಸಾಕು. ಇಲ್ಲ ನೀವು ಏನೋ ಮಾಡಿರಿ, ಇದೊಂದು ಸರ್ತಿ ಕಲಿಸ್ಕೊಡ್ರಿ, ನಿಮ್ಮ ಮಗನಿಗೆ ಒಂದು ಒಳ್ಳೆ ದಾರಿ ಸಿಗುತ್ತೆ, ನೀವು ನಂಬ್ರಿ ಕಳಿಸ್ರಿ, ನಮ್ಮಲ್ಲಿ ಮೋಸ ಇಲ್ಲ ಅಂತೇಳಿ ಕರ್ಕೊಂಬಂದು ಅವಕಾಶ ಕೊಟ್ಟರು. ಕೊಟ್ಟಮೇಲೆ ಅಲ್ಲಿ ಮಿಥುನ್ ಚಂದ್ರ ಸರ್ ಪರಿಚಯ ಮಾಡಿಕೊಟ್ರು. ಆಮೇಲೆ ಅವ್ರ ಕತೆ ಹೇಳಿದ್ರು, ಸಾಹಿತ್ಯ ಬರೆಯೋಕ್ಕೆ ಹೇಳಿದ್ರು, ಹಾಡು ಬರೆದೆ. ಒಂದು 8 ಹಾಡು ಬರೆದಿದ್ದೀನಿ ಸರ್ ಅದರಲ್ಲಿ. ಅಂದರೆ 4 ಸಾಂಗು, ಒಂದು ಬಿಟ್ ಸಾಂಗ್ ಇದೆ ಇಡೀ ಮೂವಿಲಿ. 8 ಅಂದರೆ ಬಿಟ್ ಸಾಂಗ್ ಬಿಟ್ಟರೆ 4 ಸಾಂಗ್. ಫಾಸ್ಟ್ ಆಗೈತಿ.
ನಾನಂದ್ರೆ ನನಗಿನ್ನ ಜನ ಬರೆಯೋರು ತುಂಬ ಜನ ಅದಾರೆ, ಆದರೆ ಎಲ್ಲೆಲ್ಲೋ ರೋಡ್ನಾಗ ಅದಾರೆ ಇನ್ನೂ ಅವರು. ಆ ಥರ ವ್ಯಕ್ತಿಗಳ ಸಾಲೊಳಗೆ ನಾನು ಇದ್ದಾವೆ. ನನಗೊಂದು ಅವಕಾಶ ಸಿಕ್ಕಾಗ ಒಂದು 8 ಹಾಡನ್ನು ನನಗೆ ಬರೆಯೋಕ್ಕೆ ಸಿಕ್ಕೈತೆ ಅಂದ್ರೆ ಅದು ಪುಟ್ಟರಾಜರ ಆಶೀರ್ವಾದ, ನನ್ನ ತಂದೆ ತಾಯಿ ಆಶೀರ್ವಾದ, ಇವ್ರು ತೋರಿಸಿದ ಪ್ರೀತಿ ಗೌರವ, ಅದು ಭಾಳ ಮುಖ್ಯ. ಬೇರೆ ದಾರಿನ ಕಲ್ಪಿಸ್ಕೊಡ್ತದೆ. ಅಂದರೆ ಪ್ರೇಮ್ ಸರ್ ಆಫೀಸ್ ಹತ್ತಿರ ಹೋಗಿ ಒಂದು 3-4 ವರ್ಷ ನಾನು ನಿಲ್ತಿದ್ದೆ. ಅವಾಗೆಲ್ಲ ಹೋಗೋದು ಬರೋದು ಮಾಡ್ತಿದ್ದೆ ಬೆಂಗಳೂರಿಗೆ. ಆಗಿರಲಿಲ್ಲ ನನಗೆ, ಅದು ಸಿಕ್ಕಿರಲಿಲ್ಲ. ಸರ್ ತುಂಬ ಬ್ಯುಸಿ ಇರ್ತಿದ್ರು, ಸಿಕ್ಕಿರಲಿಲ್ಲ. ಈ ಸಾಂಗ್ ಆದಮೇಲೆ ಪದ್ಮಾವತಿ ಮೂವಿಲಿ ಇದು ಅಮ್ಮ ಸಾಂಗ್ ಮಾತೃದೇವ ಸಾಂಗ್ನ ಕೇಳ್ಸಕ್ಕೆ ಹೋಗ್ತೀವಿ ನಾವು ಅವ್ರಿಗೆ, ಸರ್ಗೆ. ಇವ್ರು ಹೇಳ್ತಾರೆ ಇಲ್ಲ ಪ್ರೇಮಣ್ಣನ ಹತ್ರ ಹೋಗ್ತಾ ಇದೀವಿ ಅಂದ ತಕ್ಷಣ ಖುಷಿ ಆಗ್ಬಿಡುತ್ತೆ ನಿಮಗೆ. ಪ್ರೇಮ್ ಸರ್ ಅಂತಂದ್ರೆ ಏನೋ ಒಂದು ಅವಕಾಶ ಸಿಗ್ಬೋದು, ದೊಡ್ಡ ಮೂವಿ ಮಾಡ್ತಿರ್ತಾರೆ, ಎಲ್ಲ ಸಿಕ್ಕರೆ ಯಾಕೆ ಸಿಗಬಾರ್ದು ಅಂದ್ಕೊಂಡು ಹೋದೆ. ಅಲ್ಲಿ ಸಾಂಗ್ ಕೇಳಿದ್ರು ನನಗೆ ಕೇಳಬೇಕು ಅಂತ ಆಸೆ, ಬಟ್ ಕೇಳೋಕೆ ಧೈರ್ಯ ಇಲ್ಲ. ಯಾರು ಬರ್ದಿರೋದು ಅಂದ್ರೆ ನಾ ಇವನೇ ವಿದ್ಯಾ ಹುಡುಗ ಬರ್ದಿರೋದು ಪರಿಚಯ ಮಾಡ್ಬಿಟ್ಟು ಲೇ ಬಾಳ ಇಲ್ಲಿ ಮಗ ಅಂಥೇಳಿ ಕರ್ಕೊಂಡು ಹೋಗಿ ಅಲ್ಲೇ ಸೆಟ್ಟಲ್ಲೇ ಶೂಟಿಂಗ್ ನಡೀತಾ ತೇಕಲುವೆ ಕರ್ಕೊಂಡು ಹೋಗ್ಬಿಟ್ಟು ಕೂಡಿಸಿ ಒಂದು ಸಾಂಗ್ ಇದೆ ಬರೀತೇನೋ, ಒಂದು ಟ್ಯೂನ್ ಇದೆ ತೊಗೊಳ್ಳೋ ಅಂತೇಳಿ ಒಂದು ಟ್ಯೂನ್ ಕೊಟ್ಟು ಹೇಳಿದ್ರು ಲಾ 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 ಅಂತ ಹಿಂಗೆ ಹೇಳಿ ಅದು ಬರೆಯೋ ಅಂತ ಅಲ್ಲೇ ಕೂಡಿಸಿ ಹೇಳಿ ಹೋದ್ರು. ಒಂದು 4 ಲೈನ್ ಬರೆದೆ. ಅವ್ರು ಶೂಟಿಂಗ್ ಮಾಡ್ಕೊಂಡು ಬರೋಕ್ಕೆ ಹೋದ್ರು. ಇವರು ನನ್ನ ಕರ್ಕೊಂಡು ಹೋದಾಗ ಅದೇ ಶೂಟಿಂಗ್ ಸ್ಪಾಟಲ್ಲೇ 4 ಲೈನ್ ಬರೆದೆ. ಅವ್ರಿಗೆ ಏನೋ ಒಂದು ಅನ್ನಿಸ್ತು, ಮಾಡ್ತಾನೆ ಹುಡುಗ ಏನೋ ಮಾಡಿ ಬರಿಬೋದು ಏನೋ ಅಂತ. ಮತ್ತು ಅಲ್ವಾ ಇಲ್ವಾ ಅಂತ ಕರೆಸಿ ಕೊನೆಗೆ ಅವ್ರ ಆಫೀಸಿಗೆ ಕರೆಸಿ ಒಂದಷ್ಟು ದಿವಸ ಅದನ್ನು ಕೂಡಿಸಿ, ಸಾಹಿತ್ಯ ಅಂದರೆ ಹೆಂಗೆ ಬರೀಬೇಕು, ಪದಗಳನ್ನು ಹೆಂಗೆ ಜೋಡಣೆ ಮಾಡಬೇಕು, ಒಂದು ಕತೆ ಇರಬೇಕು, ಒಂದು ಕಂಟೆಂಟ್ ಇರಬೇಕು, ಸುಮ್ಮನೆ ಬರೆಯೋದಲ್ಲ ಸಾಹಿತ್ಯ ಅಂದರೆ ಈ ಥರ ಬರೆಯೋ ಅಂತ ಕಲಿಸ್ಕೊಟ್ರು. ಸಾಹಿತ್ಯ ಬರೆಯೋದನ್ನು ಕಲ್ತ್ಕೊಂಡೆ ನಾನು. ಯಾಕೆ ಪ್ರೇಮಣ್ಣನ ಹತ್ರ ಹೋದ್ಮೇಲೆ ಸಾಹಿತ್ಯ ಅಂದರೆ ಯಾವ ಥರ ಬರೀಬೇಕು, ಏನು ಆ ಜನ ಯಾವ ಥರ ಬರೆದ್ರೆ ತಗೋತಾರೆ ಅನ್ನೋದನ್ನು ನಡೆದಕ್ಕಂಥ ಘಟನೆಗಳು ಅದ್ರ ಬಗ್ಗೆ ಫಿಲಮ್ ಲ್ಯಾಂಡ್ ಅಲ್ಲಿ ಸಣ್ಣ ಅವಕಾಶ ಸಿಗೋದು ಭಾರಿ ಇಂಪಾರ್ಟೆಂಟ್. ನೀವು ಎಷ್ಟೇ ಇದು ಮಾಡಿದ್ರಿ ಮತ್ತೆ ಸಣ್ಣ ಸಿಕ್ಕಂದ್ರೆ ಅಲ್ಲಿಂದ ಎಲ್ಲೋ ಹೋಗ್ಬಿಟ್ಟ. ಸೊ ಅವ್ನು ಹೇಳಿದಾರಲ್ಲ, ನೀವು ಕರ್ಕೊಂಡು ಹೋಗ್ಲಿಲ್ಲ, ಅವ್ರು ಸಿಗ್ತಿರ್ಲಿಲ್ಲ ನಮಗೆ. ಅಲ್ಲ ಏನಂದ್ರೆ ಎಲ್ಲರೂ ಒಂದು ಚೌಕಟ್ಟಿನಲ್ಲಿ ಏನಂದ್ರೆ ಪದ್ಮಾವತಿ ಬಗ್ಗೆ ಜಾಸ್ತಿ ಡಿಸ್ಕಷನ್ ಔಟ್ ಆಫ್ ಇದು ರಿಲೀಸ್ ಆದ್ಮೇಲೆ ಎಲ್ಲರೂ ಮಾತಾಡ್ತಾರೆ. ಅಲ್ಲ ಅದು ಔಟ್ ಆಫ್ ಅಂತಲ್ಲ, ಅಲ್ಲಲ್ಲ ಹಾಂ ಓಕೆ ತೊಗೊಳ್ಳಿ ಸರ್. 90194 66 ಒಂದು ಸಾಂಗ್ ಬರೆದು ಕೊಟ್ಟು ಕಳ್ಸೋಣ ಅವ್ನ ದೋಸ್ತಿಗೆ, ಆ ಪಿಕ್ಚರ್ ಮೇಲೆ ಬರೋಣ ಅಂತ. ಸುಮ್ಮನೆ ಹಿಂಗೆ ಹೋಗ್ತಾ ಬೆಳಗ್ಗೆ 6 ಗಂಟೆ 6:30 ಆಗಿತ್ತು, ಸೂರ್ಯ ಉದಯದ ಟೈಮು. ಆ ಉದಯದ ಟೈಮಲ್ಲಿ ನೋಡಿಕೊಂಡು ಒಂದು ಸಾಂಗ್ ಬರ್ದ, ಅದನ್ನು ಕಳಿಸ್ಕೊಟ್ಟಿವಿ ನಾವು. ಇವತ್ತು ಆ ಸಾಂಗ್ ರೆಡಿ ಆಗ್ತಾ ಇದೆ. ಅಂದರೆ ಸುಮ್ಮನೆ ನಾವು ಅವ್ನು ವಿಶ್ ಮಾಡೋಣ ಅಂತ ಬರೆದಿದ್ದು, ಅದು ಇವತ್ತು ಸಾಂಗ್ ಆಗ್ತಾ ಇದೆ. ಅದು ಟೂನು ಅವನೇ ಹಾಕಿದ್ದಾನೆ ಅದಕ್ಕೆ. ಒಂದು ನಮ್ಮದು ಮಾತೃದೇವ ಭಾವ 1-2 ನುಡಿ ಸಾಂಗ್ ಕೇಳಿಸ್ಬಿಡಿ ಹೇಳ್ಬಿಟ್ಟು ಟೀಮ್ದು. ಅಂದರೆ ಪದ್ಮಾವತಿ ಮೂವಿಲಿ ಒಂದು ಸಾಂಗ್ ಮಾಡಿದ್ದೀನಿ, ಅದು ಮಾತೃದೇವ ಭಾವ ಅಂತೇಳಿ ಚೆನ್ನಾಗಿದೆ. ಅದು ದಿನ ಬೆಳಗೋ ಸೂರ್ಯ ಕೂಲಿ ಕೇಳುತ್ತಾನ, ಭೂಮಿಗೆ ಲಾಲಿ ಹಾಡೋ ಚಂದ್ರ ಮರೆತು ಮಲಗುತ್ತಾನ, ಅಮ್ಮ ಎನ್ನುವ ಜೀವ ಎಲ್ಲೋ ಸಿಗದ ದೈವ, ಅವಳೆ ನನ್ನ ಜೀವದ ಜೀವ. ಮಾತೃದೇವೋ ಭವ ಮಾತೃದೇವೋ ಭವ ಮಾತೃದೇವೋ ಭವ ಮಾತೃದೇವೋ ಭವ ಈ ಥರ ಒಂದು